ಓಯ್ ಮನೇಲಾರು ಇಲ್ಲೇನ್ರಾ? ಯಾರು ಮ್ಯಾಲಿನ ಮನೆ ಯಸೋದನ್ ಮಾತು ಕೇಳ್ದಂಗೆ ಆಗ್ತದೆ. ಯಸೋದ್ ಮನೆ ಬಾ ಬಾ, ಇದೀವಿ. ಹೌದು, ನಾನೇ ಕಂಡ್ರೆ ಸುಮಾರು ದಿವಸ ಆಗಿತ್ತಾ ನಿಮ್ಮ ಮನೆ ಕಡೆ ಬರ್ಬೇಕಂದ್ರೆ ಪುರ್ಸೋತೆ ಆಗಲ್ಲ. ಯೋ, ಒಂದು ಕೆಲಸ ಈ ಅಡಿಕೆ ಕೊನೆ ಅಂತ ಶುರು ಆದ್ಮೇಲಂತೂ ಎಲ್ಲಿ ಹೋಗಿಲ್ಲ ಬರೋಕ್ಕಿಲ್ಲ. ಆ ಥರ ಕೆಲಸ. ನಾವೇನು ಸುಲಿ ಇದ್ಲ ಎಲ್ಲ ಮಿಸನೆಯ, ಆದರೂ ಕೆಲಸ ಅಲ್ಲೇನ್ರ ಮೈ ತುಂಬ ಅಡಿಕೆ ಕೊಯ್ಲಲ್ಲೇ. ಮಿಸನಿಗಾರು ಹಾಕೋದು ಬೇಡನೇ, ಮುಟ್ತು ಇವಾಗ ಏನು ಕೆಲಸನೇ. ಮತ್ತೇನು ಮಿಸನೆ ಮಾಡ್ತದೆ ಎಲ್ಲದವ, ನಾವು ಮಾಡೋದು ಮಾಡಲೇಬೇಕು. ಹಾಗಾಗಿ ಕೆಲಸನೇ ಮತ್ತೆಂತದ. ಮತ್ತೆ ನಿಮ್ಮಲ್ಲಿ ಕೊನೆಯೆಲ್ಲ ಮುಗಿತೇನಲ್ಲ, ನಮ್ಮಲ್ಲಿ ಒಂಚೂರು 3ನೇ ಕೊಯ್ಲಿಗಂತ ಉಳ್ಕೊಂಡದ್ ನೋಡು. ಶಿವರಾತ್ರಿ ಕಳತ್ ತೆಗಿಯೋದಂತ ಹೇಳಿದ, ಇನ್ನೂ ಪತ್ತಿಲ್ಲ. ಏನು ಮತ್ತೆ ಎಲ್ಲ ಗೋಟ ಆದ್ವ ಎಂಥದೇನ ಕಣೆ. ಹೌದು ಕಣ್ರೆ, ನಮ್ಮಲ್ಲೂ ಹಾಗೆ ಆಗಿದೆ. ಒಂದು 4 ಅವಾಗ ಬರಲ್ಲ, ಕೊನೆ ಬರಲ್ಲ ಅಂದಿದ್ದು ಬಿಟ್ಟಿದ್ದು ಶಿವರಾತ್ರಿ ಕಳೆದ್ಮೇಲೆ ತೆಗಿಯೋಣ. ಈಗ ಹಂಗಾರೆ ತಗ್ಸ್ರ ಮರ್ರ ಹಂಗಾರೆ ಈ ವಾರ ಅಂದರೆ ಈ ನಾನು ಮುಂದಿನ ಸೋಮವಾರ ತನಕ ನಂಗೆ ಮಾತಾಡ್ಸ್ಬೇಡ, ನಂಗೆ ಪುರ್ಸೋತಿಲ್ಲ ಅನ್ನೋದು. ನಾ ತೆಗಿದೆ ಇಲ್ಲ, ಕೊನೆಗಾರ ಬಂದರೂ ನಾ ತೆಗ್ಸೋದ್ಲ ಅಂದ್ರೆ ಅಲ್ಲಿ ನಮ್ಮಲ್ಲಿ ಇವ್ರಿಗೆ ಎಂತ ಆಗಿದೆ ಹಂಗೆ ಹಿಂಗೆ ಹೇಳ್ತಾರಲ್ಲ ಅಂತ ಯಾಂತಕ್ಕೆ ಮರ್ರ ಅಂತೀನಿ. ಶನಿವಾರ ಭಾನುವಾರ ಎಲ್ಲ ನಿಂಗೆ ಗೊತ್ತಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿಂದು ಇದು ಫಂಕ್ಷನ್ ಅದೇ ಬೇಲೂರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದು ಮುಗಿದಾನೆ ಹೊಂದಾಡೋದ್ಲ, ನಮಗೆಲ್ಲ ಮೈ ತುಂಬ ಕೆಲಸ, ನಮ್ಮೂರಲ್ಲಿ ಹಾಕೊಂಡು ನಾವು ಹೋಗ್ದಿದ್ರೆ ಹೆಂಗೆ ಅಂತೇಳಿ ನಾವು ಒಂದು ವಾರ ಆ ಕಡೆನೇ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಕಣ್ರ. ಇನ್ನು ಹಂಗೋ ಹಿಂಗ ಅಂತೇಳಿ ಅದು ಫಂಕ್ಷನ್ ಮುಗಿದ್ಮೇಲೆ ತೆಗಿದಂತ ಕಾಣ್ತದೆ. ಓಹ್, ಅದಕ್ಕೆ ಏನ ಕಣೆ, ನಮ್ಮನೆ ಪಾಪಣ್ಣನೂ ಒಟ್ಟೆಯ ಹಂಗಾರೆ ತೊಗ್ಸ ಮರೆಯ ಶಿವರಾತ್ರಿ ಕಳಿತಲ್ಲ, ಇನ್ನೇನತ್ಲ ಅದೊಂದು ಚೂರು ಉಳ್ಕೊಂಡದಲ್ಲ ಅತ್ಲ ಮುಗಿಸೇ ಬಿಟ್ರೆ ಆಗ್ಲಿರೋದ್ಲ ಅಂತೀನಿ. ನಿಂಗೆ ತಲೆ ಮೇಲೆ ಹೊತ್ಕೊಂಡಿದ್ಯೇನು ಹಂಗೇನು ಹಿಂಗೇನು ತೋರಿಸೋ ಸಹ್ಯ ಅಂದ ಇಂತಕ್ಕಂತ ಬಾಯಿ ಬಿಡ್ಲ ನೋಡು. ಹುಡುಗರು ಯಾವ ಮೊನ್ನೆ ಹೇಳ್ದಂಗೆ ಆಗ್ತಿತ್ತು, ಎಂಥದ್ದು ಸಾಹಿತ್ಯ ಸಮ್ಮೇಳನ ಅಂತಿತ್ತು. ಎಂತ ನಮ್ಮ ಬೆಳ್ಳೂರಿ ಸ್ಕೂಲಲ್ಲ ಅಂತ ಹೋದನೆ. ಎಂತದೆ ಹಂಗೆ ಅಂದರೆ, ಓಯ್ ಬೆಳ್ಳೂರಿಗೆ ನಾನು ಬರಲಿದ್ದೀನಿ, ನನ್ನ ಮರಿಬೇಡಿ ಮರ್ರ, ನನ್ನ ಬಿಟ್ಟೋಗ್ಬೇಡಿ, ನಾನು ಬರ್ತೀನಿ, ಎಲ್ಲ ಹೋಗೋಣ ಒಟ್ಟಿಗೆ. ಓ, ನೀನೊಬ್ಳು ಬಾಕಿ ಇದ್ದೆ ನೋಡು, ಬಾ ಬಾ ಮರತಿ ಹೋಗೋಣ. ಅದಕ್ಕೇನು ಮರತಿ, ಕಾಲು ಬಿಡ್ದಲ್ಲ ಅದಕ್ಕೆ ಹೋಗ್ದಿತ್ತಿರ್ತಾರ. ಇದು ಭಾರಿ ಜೋರಾಗಿರ್ತದೇನಲ್ಲನೇ. ಅಲ್ಲ ಮತ್ತೆ ನಾವೆಲ್ಲ ಹೋಗಿದ್ರೆ ಆಗ್ತದೆ 2 ದಿನ, ಶನಿವಾರ ಭಾನುವಾರ. ನಾನಂತ ಹೇಳಿನಪ್ಪ, ಶನಿವಾರ ಭಾನುವಾರ 2 ದಿವಸನೂ ನಾನು ಅಚ್ಚುಕಟ್ಟ ಕೂತ್ಕೊಂಡು ಸಾಹಿತ್ಯ ಸಮ್ಮೇಳನ ನೋಡ್ಬೇಕು ಅಂತ. ಮತ್ತು ಅಧ್ಯಕ್ಷರು ಯಾರಂತ ಮಾಡ್ಯಾರ, ನಮ್ಮ ಬೆಮ್ಮನೆ ದಯಾನಂದಣ್ಣ ಇಲ್ಲನ್ರ ಅವರೇಯ. ಹಾಗಾಗಿ ಮತ್ತು ನಮ್ಮೂರು ಮನೆಯವರೆಲ್ಲ ಹಾಕ್ಕೊಂಡು ಇಲ್ಲೇ ಫಂಕ್ಷನ್ ಮಾಡಿ ನಾವೆಲ್ಲ ಹೋಗ್ತಿದ್ರೆ ಹೌದಾ. ಅದು ಯಾವುದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಏನು ದೊಡ್ಡ ಹಬ್ಬ ಅದು, ಗೊತ್ತದೇನೋ. ಎಲ್ಲ ಹೋಗೋಣ ಬನ್ನಿ ನೀವು. ನೀ ಹೇಳು ಸರಿಯೇ, ಹೋಗ್ಬೇಕಾ, ಹೋಗ್ದಿದ್ರೆ ಆಗೋದಿಲ್ಲ. ಹಾಗಂತ ಮನೇಲಿ ಹೆಂಗೆ ಬಿಟ್ಟು ಬಿಸಾಕ್ ಹೋಗೋದೆ. ಈ ಥರ ಕಾಫಿ ಅಡಿಕೆ ಕಾಳು ಮೆಣಸು ಎಲ್ಲ ಚೂರು ಪರ ಇರೋದ್ನಾರು ಒಂಚೂರು ಕಟ್ ಮಾಡಿ ಕಟ್ ಮಾಡಿ ಜೋಪಾನ ಮಾಡ್ಬೇಕಲ್ಲ ಮರತಿ. ಬಿಟ್ಟು ಬಿಸಾಕೋಕೆ ಹೋಗತ್ತದ. ಅಯ್ಯೋ, ಈಗಿನ ಇದ್ರಲ್ಲಿ ಕಾಡ್ರ ಕಾಟ ಅಂದರೆ ಸಾಕು, 1 kg ಅಡಿಕೆ ಸಿಕ್ಕಿದ್ರೆ ಸಾಕಾ. ಎಂತ ಮಾಡೋದೇನ ಮರತಿ. ನಂಗೆ ಈಗ ಯಾಕೋ ನೋಡಿದ್ರೆ ಎಲ್ಲ ನನ್ನೇ ಬೆಚ್ಚಾಕಿ ಹೋಗ್ತಾರೆ ನಮ್ಮ ಮನೇಲಿ ಅಂತ. ಫಂಕ್ಷನಿಗೆ ಹೋಗಿ ಎಲ್ಲ ತುದಿಗಾಲ ತುಪ್ಪ ಕಾಸ್ತಾ ಅದರ ನೋಡು, ನನಗೂ ಆಸೆ ಆಗ್ತದೆ. ಯಾರ ನಮ್ಮ ಬೆಮ್ಮನೆ ಅದೇನಂದದೇ ಕಾಲೇಜಲ್ಲಿ ಮುನ್ಸಿಪಲ್ ಆಗಿದ್ರಲ್ಲ ಅವರೇನೆ. ಅಯ್ಯೋ ಅಕ್ಕಯ್ಯ, ನೀವೊಬ್ಬರು ಮುನ್ಸಿಪಲ್ ಅಲ್ಲ ಕಣ್ರಿ, ಹರಿಹರಪುರ ಕಾಲೇಜಲ್ಲೇ ಪ್ರಿನ್ಸಿಪಲ್ ಆಗಿದ್ರು, ಈಗ ರಿಟೈರ್ಡ್ ಆಗ್ಯದಂತೆ. ಹಾಗೆ ಅವರು ಕನ್ನಡಕ್ಕೆಲ್ಲ ಭಾಳ ಕೆಲಸ ಮಾಡ್ಯಾರಂತೆ. ಅದಕ್ಕೆ ಎಲ್ಲ ಸೇರಿ ಸರ್ವಾಧ್ಯಕ್ಷರು ಅಂತೇಳಿ ಅವ್ರನ್ನ ಆಯ್ಕೆ ಮಾಡ್ಯಾರಂತೆ. ಪೇಪರ್ ಇದು ಎಂತ ಇನ್ವಿಟೇಷನ್ ಎಲ್ಲ ಮಾಡ್ಸ್ಯಾರಲ್ಲ, ನೋಡ್ಲ ನಿಮ್ಮನಿಗೆ ಬರಲಿನ ಫೋಟೋ ಎಲ್ಲ ಹಾಕಿರ್ಕಂಡ್ರ ಅಂತಾರಲ್ಲ. ನಮಗೊಂದು ಹೆಮ್ಮೆ ಅಲ್ಲೇನ್ರ ನಮ್ಮೂರ್ನವ್ರು ಅಧ್ಯಕ್ಷರಾಗ್ಯಾರೆ ಅಂತ ಹೇಳಿ. ಹಂಗಾಗಿ ನಮ್ಮಲ್ಲಿ ಇವ್ರು ಹೇಳಿದ್ರು, ಒಂದು ವಾರ ನಾನು ಅತ್ಲಾಗೆ ಆಗ್ತದೆ ಎಲ್ಲ. ಮೊನ್ನೇನು ಧರ್ಮಸ್ಥಳ ಸಂಘದವರು ಎಲ್ಲ ಬಂದು ಸ್ಕೂಲ್ ಹತ್ರ ಹೊಚ್ಕಟ್ಟೆಲ್ಲ ಮಾಡ್ಯಾರಂತೆ. ಆದ್ರೆ ನಾವು ಊರು ಮನೆಯವರೆಲ್ಲ ಹೋಗ್ಬೇಕಲ್ಲ. ಅದಕ್ಕೆ ಹೇಳ್ತಾ ಇದ್ರಪ್ಪ, ನನ್ನ ಮತ್ತೆ ಜ್ವರ ಮಾಡ್ತಾ ಇರಬೇಡ ಮರತಿ, ಮೊದಲೇ ಹೇಳಿನಿ. ಮತ್ತು ನಾವು ಒಂದು ವಾರ ಹತ್ಲಾಗತ್ತದೆ ಅಂಥೇಳಿ. ತೋಟಕ್ಕೆ ಬೇರೆ ನೀರು ಹೊಡಿಬೇಕು ಮರ್ರ, ಎಂತ ಆಗ್ತದೆ ಏನು ನಂಗೆ ಗೊತ್ತಿಲ್ಲ. ಅಲ್ಲಿ ಇದಕ್ಕೆಲ್ಲ ಏನು ಬೇಡ ಅನ್ನೋಕ್ಕಾಗೋದಿಲ್ಲ, ನಮ್ಮದೇ ಕನ್ನಡ ಹಬ್ಬ. ಹೋಗೋಣ ಎಂತ ಅಂಗಡಿ ಪುಂಗಡಿ ಎಲ್ಲ ಬತ್ತವಂತೆ ಕಣ್ರ. ಅಲ್ಲ ಕಣೆ ನಿಲ್ಲುತ್ತೆ, ಇದನ್ನೆಲ್ಲ ನಡೆಸೋದು ಯಾರೇ? ತಲೆ ಕೊಟ್ಟು ನಡೆಸ್ಬೇಕಲ್ಲ ಮರೈತಿ ಅಲ್ಲ. ಎಲ್ಲ ಮುಂದೆಲ್ಲ ವಹಿವಾಟು ಮಾಡೋರೆಲ್ಲ ಯಾರೇ? ಇದನ್ನ ನಡೆಸೋದಂದರೆ ಏನು ಅಂತ ಗೊತ್ತೇನ್ರ, ಕನ್ನಡ ಸಾಹಿತ್ಯ ಪರಿಷತ್ತು ಅಂತೆಲ್ಲ ಇರ್ತದೆ. ಇದು ಅವರು ಅಧ್ಯಕ್ಷರು ಸದಸ್ಯರು ಇಂದ ಹಿಡಿದು ತಾಲೂಕಲ್ಲಿ ಎಷ್ಟು ಸಂಘ ಸಂಸ್ಥೆ ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಎಲ್ಲರೂ ಅಪ್ಪ, ಗಂಡಸರು ಹೆಂಗಸರು ಮಕ್ಕಳು ಮರಿ ಸಣ್ಣವರು ದೊಡ್ಡವರು ಅಂತೇನಿಲ್ಲಪ್ಪ. ಶ್ರೀಮಂತರು ಬಡವರು ಮತ್ತು ಜಾತಿ ನೀತಿ ಏನಿಲ್ಲ, ಎಲ್ಲರೂ ಯಾರ್ಯಾರಿಗೆ ಕನ್ನಡದ ಮೇಲೆ ಪ್ರೀತಿ ಅದೆಯೋ ಅಭಿಮಾನ ಅದೆಯೋ ಒಟ್ಟೂ ಜನನು ಎಲ್ಲರೂ ಕೈ ಜೋಡಿಸಿ ಇದನ್ನು ಮಾಡುವಂಥ ದೊಡ್ಡದೊಂದು ಹಬ್ಬ ಕಂಡ್ರ. ಆಮೇಲೆ ಹೋದರೆ ಮಾತ್ರ ತಿಳ್ಕೊಳೋಂಥದ್ದು ಭಾಳ ಇರ್ತದಂತೆ. ಎಲ್ಲ ಎಂಥದ್ದು ಸಂಪನ್ಮೂಲ ವ್ಯಕ್ತಿಗಳಂತೆ ಎಲ್ಲೆಲ್ಲಿಂದೆಲ್ಲ ಭಾಷಣಕ್ಕೆಲ್ಲ ಕರೆಸ್ತಾರಂತೆ, ಹಾಡು ಹೇಳ್ತಾರಂತೆ. ಎಂಥದ್ದು ಜಾನಪದ ಗೋಷ್ಠಿ ಅದೆಯಂತೆ, ಹೆಂಗಸ್ರಿಗೋಸ್ಕರ
ಇದು ಮಹಿಳಾ ಗೋಷ್ಠಿ ಅದೆಯಂತೆ, ಕೃಷಿ ಗೋಷ್ಠಿ ಅದೆಯಂತೆ ರೈತರಿಗೆ, ಆಮೇಲೆ ಅಂತ ಯೋಧರ ಗೋಷ್ಠಿ ಅದೆಯಂತೆ ಎಂತೆಂತೂ ಸುಮಾರೆಲ್ಲ ಅದಾವಂತೆ ಕಣ್ರ. ನಾನಿನ್ನು ಇನ್ವಿಟೇಷನ್ ನೋಡ್ಲಾ, ನಮ್ಮನೆ ಬಾಲೆ ಅಂತ ಓದಂಗೆ ಮಾಡ್ತಾ ಇತ್ತು, ಅದನ್ನು ಕೇಳಿಸ್ಕೊಂಡಿದ್ದಟ್ಟಯ್ಯ. ಭಾಳ ಲಾಯ್ಕಿ ಆಗಿರ್ತದಂತೆ ಫಂಕ್ಷನ್, 2 ದಿನ ಊಟ ತಿಂಡಿ ಎಲ್ಲ ಇರ್ತದೆ. ನೀವು ಅಚ್ಚುಕಟ್ಟಾಗಂದ್ರೆ ಆ ರೀತಿ ಕಾರ್ಯಕ್ರಮ ಮಾಡ್ತಾರೆ. ಹಬ್ಬದಲ್ಲೆಲ್ಲ ಮನೆ ಇತ್ಲಾಗೆ ಹೋದ ತಿಂಗಳಲ್ಲೇ ಆತಂತೆ. ನಮ್ಮದು ನಾಡ್ದು ಶನಿವಾರ ಭಾನುವಾರ ಇಟ್ಟಾರೆ, ನಾವೆಲ್ಲ ಹೋಗೋಣ ತೇನ್ರ. ಓಯ್ ಅಕ್ಕಯ್ಯ, ಎಂತ ಗೊತ್ತೇನೋ, ಅಂಗಡಿ ಪುಂಗಡಿ ಎಲ್ಲ ಇರ್ತಾವಲ್ಲಿ, ಎಂತೆಂಥದ್ದು ಅಂಗಡಿ ಸುಮಾರು ಥರದವಲ್ಲ ಅಂಗಡಿ ಅದೆಯಂತೆ. ನೀವು ಕುದುರಟಿಕೆ ಮಾಡಿದ್ದು, ಇದು ಕಾಫಿ ಬೀಜ ಹಿರ್ಕಿದ್ದು ಎಲ್ಲ ನೀವೇ, ಕಾಳುಮೆಣಸು ಆರಿಸಿದ್ದು ಅದು ಇದು ಅಂತೆಲ್ಲ ಇಟ್ಕೊಂಡಿರಲ್ಲ ದುಡ್ಡು ಎಲ್ಲ ತಗೊಬನ್ನಿ ಆಯ್ತಾ. ಅವತ್ತು ಅದು ಇದು ಅಂತ ತಗೊಂಡು ಮತ್ತು ನಾನು ದುಡ್ತಾರಲ್ಲ, ಬೇಡ ಕಣೆ ಅದು ಬೇಡ ಇದು ಬೇಡ ಅಂತ ಅನ್ನಂಗಿಲ್ಲ. ಎಲ್ಲ ಹೋಗೋಣ, ಹೋಗಿ ಏನೇನಂತ ಎಲ್ಲ ತಗೊಂಡು ಬರೋಣ. ಒಂದೆಲ್ಲ ಒಟ್ಟಾಗಿ ಊರ ಮನೆ ಹಿಂಗ್ಸೆಲ್ಲ ಒಟ್ಟಾಗಿ ಹೋಗಿ 2 ದಿವಸ ಅತ್ಲಾಗಿ ಈ ಸಂಸಾರ ಸಾಗರ ಜಂಜಾಟ ಬಿಟ್ಟು ಹೋಗೋಣ. ಏನಂತಾರೆ ಮನೆ ಏನು ಒಡಗೋದ್ಲ ಎಲ್ಲ ಅಚ್ಚುಕಟ್ಟು ಮಾಡಿ ಬೀಗ ಹಾಕಿ, ಏನಾಗೋದಿಲ್ಲ. ನಮ್ಮೂರಲ್ಲೇ ಏನು ಹಂಗಿಟ ತನಕ ದೇವ್ರ ಕಾಪಾಡೇನೆ, ಕಳ್ತನ ಏನು ಆಗೋದಿಲ್ಲ. ನೀವು ಅದ್ರಕ್ಕೆಲ್ಲ ಏನು ತಲೆ ಬಿಸಿ ಮಾಡೋದು ಬೇಡ, ನೀವೇನು ಅದನ್ನು ಹೇಳೆ ಮಾಡ್ಕೊಂಡು ಮನೇಲಿ ಕೂರೋದು ಬೇಡ. ನಮ್ಮ ಜೊತೆ ಬನ್ನಿ, ನಾವು ಎಲ್ಲ ಮನೇಲಿ ಎಲ್ಲ ಇಟ್ಟು ಬೀಗ ಹಾಕಿ ಬರೋರು, ಏನಾಗೋದು ಇಲ್ಲ. ಅದಾ ಎಂಥದ್ದು ಈಗೆಲ್ಲ CC ಕ್ಯಾಮ್ರಾ ಅದು ಇದೆಲ್ಲ ಅದಾವ ಮರ, ಸ್ವಲ್ಪ ಸುಮ್ಮನೆ ಇರ್ತೀರ ನೀವು. ಬನ್ನಿ ಎಲ್ಲ ಒಟ್ಟಿಗೆ ಹೋಗೋಣ ಅತ್ಲಾಗೆ ಯಾಕಂದ್ರ. ಅಲ್ಲ ಕಣೆ, ನಾ ಹಿಂಗಂತ ಗೊತ್ತಿದ್ರೆ ಮೊನ್ನೆ ಇವ್ರ ಮಲ್ಲೆ ಸಾಮಂತ್ರಿ ಮಲ್ಲೆ 1-2 ಹೊಸ ಸೀರೆ ಕೊಟ್ಟಿದ್ರು ಕಣೆ. ರವ್ಕಿನಾರು ಹೊಲ್ಸ್ಕೊತಿದ್ದೆ ಕಣೆ. ಊಟವನ್ನೇ ಹುಡುಕ್ ಬೇಜಾರು ಕಣೆ. ತಡಿ ನೋಡೋಣ, ನಮ್ಮ ಗಿರ್ಜನ ಹತ್ರ ಹುಲಿಗೆ ಕೊಡ್ತೀನಿ, ರವ್ಕಿ ಹುಲ್ ಕೊಡ್ತಾಳೆ ನಾಡ್ದಿ ಅಂತೇಳಿ. ಅದಾ ಹೇಳಿದ್ ಒಳ್ಳೇದಾತ್ ಕಣೆ ನೀನು. ಹಾಗಾದ್ರೆ ಹೋಗೋಣ ನೋಡೋಣ, ನಾನು ಬರ್ತೀನಿ ಕಣೆ. ಅತಾನೆ ನಾನು ಕರೀರಿ, ಮತ್ತೆ ಬಿಟ್ಗಿಟ್ಟು ಹೋಗ್ಬೇಡ್ರಿ.